ಯಾರೆಲ್ಲ ಫಾರೆಸ್ಟ್ ವಾಚರ್ ಅಪ್ಲಿಕೇಶನ್ನ ಹಾಕ್ತಾ ಇದ್ದೀರಾ ಅಂಥವರೆಲ್ಲ ಈ ವಿಡಿಯೋನ ನೋಡಲೇಬೇಕು. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಇದೆ. ಫ್ರೆಂಡ್ಸ್, ವೆಲ್ಕಮ್ ಟು MJ Spark ಯೂಟ್ಯೂಬ್ ಚಾನಲ್. ಇವಾಗ ಫಾರೆಸ್ಟ್ ವಾಚರ್ ಅಪ್ಲಿಕೇಶನ್ನ ಹೇಗೆ ಹಾಕಬೇಕು ಅನ್ನೋದನ್ನು ಟ್ಯುಟೋರಿಯಲ್ ವಿಡಿಯೋ ಜೊತೆ ಬಂದಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ, ಆ ಥರ ನೀವು ಅಪ್ಲಿಕೇಶನನ್ನು ಹಾಕಬೇಕು. ಇವಾಗ ಸ್ಕ್ರೀನ್ ರೆಕಾರ್ಡನ್ನು ಆನ್ ಮಾಡ್ತೀನಿ ನೋಡಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡಿದ ನಂತರ ಈ ಥರ ಲಿಂಕ್ ಒಂದು ಡಿಸ್ಕ್ರಿಪ್ಷನ್ ಬರುತ್ತೆ. ಕೆಳಗಡೆ ಆಫಿಷಿಯಲ್ ನೋಟಿಫಿಕೇಷನ್ನು, ಜಿಲ್ಲಾವಾರು ಸಂಪೂರ್ಣ ನೇಮಕಾತಿ ಅಧಿಸೂಚನೆ ಲಿಂಕು, ಅಪ್ಲೈ ಆನ್ಲೈನ್ ಲಿಂಕ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಏನು ಟಚ್ ಮಾಡೋದಕ್ಕೆ ಹೋಗಬೇಡಿ. ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನೋಡಿ, ಅರಣ್ಯ ವೀಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸೋದು, ಇಲ್ಲಿ ಕ್ಲಿಕ್ ಮಾಡಿ ಅಂತ. ಅಲ್ಲಿ ಕ್ಲಿಕ್ಕನ್ನು ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡಿ. ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಆಲ್ರೆಡಿ ಏನಾದರೂ ನೀವು ರಿಜಿಸ್ಟರನ್ನು ಮಾಡಿದರೆ ಇಲ್ಲಿ ರಿಜಿಸ್ಟರ್ ನಂಬರು ಹಾಗೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಲಾಗಿನನ್ನು ಆಗ್ಬೋದು. ಯಾರೆಲ್ಲ ರಿಜಿಸ್ಟರ್ ಮಾಡಲ್ಲ ಕೆಳಗೆ ರಿಜಿಸ್ಟರ್ ನಾವು ಇದೆಯಲ್ಲ ಕ್ಲಿಕ್ ಮಾಡಿ. ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಮೇಲ್ಗಡೆ ನಿಮ್ಮ SSLCಯಲ್ಲಿ ಯಾವ ಥರ ನಿಮ್ಮ ಹೆಸರು ಇದೆಯಲ್ಲ ಆ ಥರ ಟೈಪ್ ಮಾಡಿ. ಕೆಳಗಡೆ ಬಂದುಬಿಟ್ಟು ಡೇಟ್ ಆಫ್ ಬರ್ತ್ ಇದೆ ನೋಡಿ, SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇದೆಯಲ್ಲ ಆ ಥರ ಡೇಟ್ ಆಫ್ ಬರ್ತನ್ನು ಹಾಕಿ ಕೆಳಗಡೆ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡಿಬಿಡಿ. ಹಾಗೆ ಕೆಳಗೆ ಬಂದು ನಿಮ್ಮ ಚಾಲ್ತಿಯಲ್ಲಿರುವಂಥ ಮೊಬೈಲ್ ನಂಬರನ್ನ ಹಾಕಿಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ಕನ್ನು ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ ಫೋನ್ಗೆ ಒಂದು OTP ಬರುತ್ತೆ. OTPಯನ್ನು ಹಾಕಿ ವೆರಿಫೈ ಮಾಡಿ. ನಂತರ ನಿಮ್ಮ Gmail ID ಹಾಕಿ. Gmail ID ಹಾಕಿದ ನಂತರ ಮತ್ತೆ ಕೆಳಗೆ ಬಂದುಬಿಟ್ಟು ರೀ ಎಂಟರ್ ಯುವರ್ Gmail ID ಅಂತ ಇದೆಯಲ್ಲ, ಹಾಕಿಬಿಟ್ಟು ಸಬ್ಮಿಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸಬ್ಮಿಟ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಅದನ್ನು ಹಾಕಿಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಲಾಗಿನ್ ಮಾಡಬೇಕು. ಈ ಪೇಜಲ್ಲಿ ಲಾಗಿನನ್ನು ಮಾಡಬೇಕು. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ. ಆ ನಂಬರ್ನ ಹಾಕಿದ ನಂತರ ನಿಮ್ಮ ಮೊಬೈಲ್ ಅಂದರೆ ಲಿಂಕ್ ಇರುವಂಥ ಮೊಬೈಲ್ಗೆ ಒಂದು OTP ಬರುತ್ತೆ. OTP ಹಾಕಿದ ನಂತರ ಅಪ್ಲಿಕೇಶನ್ ಫಾರ್ಮು ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ಮ್ ಓಪನ್ ಆದ ನಂತರ ನೀವು ನಿಮ್ಮ ಎಲ್ಲ ಡೀಟೇಲ್ಸನ್ನು ಸರಿಯಾಗಿ ಅಲ್ಲಿ ಫಿಲ್ ಮಾಡಿ. ಸ್ವಲ್ಪ ವೇಟ್ ಮಾಡಿ, ಸರ್ವರ್ ತುಂಬ ಡೌನ್ ಇದೆ, ಅದಕ್ಕಾಗಿ ಅಂದರೆ ಸ್ಲೋ ಇದೆ, ಅದಕ್ಕಾಗಿ ಬೇಗ OTP ಬರ್ತಾ ಇಲ್ಲ. OTP ಬಂದ ತಕ್ಷಣ OTPಯನ್ನು ಎಂಟರ್ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ನನ್ನ ಮೊಬೈಲ್ಗೆ OTP ಬಂದಿದೆ. OTPನ ಎಂಟರ್ ಮಾಡ್ತೀನಿ. ಅದು ವೆರಿಫೈ OTP ಮೇಲೆ ಕ್ಲಿಕ್ ಸರ್ವರ್ ಹೋಯಿತು. ಸರಿ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸರ್ವರ್ ಹೋಗಿದೆ.